ಕಲಬುರಗಿಯಲ್ಲೂ ಕರ್ನಾಟಕ ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ. ಎಂದಿನಂತೆ ಆರಂಭಗೊಂಡಿದ್ದಾವೆ ಆಟೋ ಬಸ್ ಸಂಚಾರ. ಮುಂಜಾನೆಯಿಂದಲೇ ಹೋಟೆಲ್ ಅಂಗಡಿಗಳು ಕೂಡ ಓಪನ್ ಆಗಿವೆ. ರಾಯಚೂರು ಜಿಲ್ಲೆಯಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ನಗರದ ಮಾರುಕಟ್ಟೆಗಳಲ್ಲಿ ಎಂದಿನಂತೆಯೇ ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇದೆ. ಯಾವುದೇ ರೀತಿಯಾದಂತಹ ಬಂದ್ಗೆ ರಿಯಾಕ್ಟ್ ಇಲ್ಲ, ಅಂದ್ರೆ ರಿಯಾಕ್ಷನ್ ಸಿಗ್ತಾ ಇಲ್ಲ. ಆರಾಮಾಗಿ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಮಾರುಕಟ್ಟೆಗಳಲ್ಲಿ ಎಂದಿನಂತೆಯೇ ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು ಕೂಡ ಬಂದ್ ಅನ್ನೋದನ್ನ ಮರೆತು ವ್ಯಾಪಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮನೆಗೆ ಏನೇನು ಸಾಮಾನು ಬೇಕು ಅದೆಲ್ಲವನ್ನ ಕೂಡ ಪರ್ಚೇಸ್ ಮಾಡಿಕೊಂಡು ವಾಪಸ್ ತೆರಳ್ತಾ ಇದ್ದಾರೆ. ಆಟೋ ಬಸ್ ಎಲ್ಲವೂ ಕೂಡ ಸಂಚಾರ ಮಾಡ್ತಾ ಇದ್ದಾವೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಬಸ್ಗಳು ಎಂದಿನಂತೆಯೇ ಸಂಚಾರವನ್ನು ಮಾಡ್ತಾ ಇದ್ದಾವೆ. ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿ ವ್ಯಾಪಾರ ವಹಿವಾಟುಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಗ್ರಾಹಕರು ಕೂಡ ಅಂಗಡಿಗೆ ಬಂದು ತಮಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ವಾಪಸ್ ಮನೆಗೆ ತೆರಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಯಾವುದೇ ರೀತಿಯಾದಂತಹ ಸಂಚಾರಕ್ಕೆ ಅಡೆತಡೆಗಳು ಕೂಡ ಆಗ್ತಾ ಇಲ್ಲ. ಜನಸಾಮಾನ್ಯರಿಗೂ ಕೂಡ ಆಗಮಿಸಿ ಬಸ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೆಲ್ಲಿಗೆ ಅವರವರು ಹೋಗಬೇಕು ಅಲ್ಲಲ್ಲಿಗೆ ಸಂಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಕಾಣಸಿಗಬಹುದು. ಮೈಸೂರಿನಲ್ಲಿ ಕನ್ನಡ ಪರ ಸಂಘಟನೆಗಳ ಕಿಚ್ಚು ಕೂಡ ಹೆಚ್ಚಾಗ್ತಾ ಇದೆ. ಸಂಜಯ್ ವೃತ್ತದಲ್ಲಿ ಮುಂದುವರೆದಿದೆ ಹೋರಾಟ. ರೈತರು ಕನ್ನಡ ಪರ ಸಂಘಟನೆಗಳಿಂದ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಹೋರಾಟಗಾರರಿಗೆ ಕೆಎಸ್ಆರ್ಟಿಸಿ ಬಸ್ ಚಾಲಕರು ಬೆಂಬಲ ಕೊಟ್ಟಿದ್ದಾರೆ. ಎಂಇಎಸ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ.